ಈ ಗಂಟೆಗಳನ್ನು ಮಾಡಬೇಕಾದ್ರೂ ಕೂಡ ಅದನ್ನು ವಾಸ್ತು ಪ್ರಕಾರವಾಗಿ ಮಾಡಬೇಕಂತ ಮಾಡಬೇಕಂದ್ರೆ ಆ ಕೆಮಿಕಲ್ ಕಂಪೋಸಿಷನ್ ಮೆಟಲರ್ಜಿಕಲ್ ಕಂಪೋಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ಮೆಟಲರ್ಜಿಕಲ್ ಕಂಪೋಸಿಷನ್ ಬೇಸ್ ಮಾಡಿಕೊಂಡು ನಾವು ಸ್ವಲ್ಪ ಇದ್ರ ಈ ಚಲುವಾಗಿ ಭಾರಿ ರಿಸರ್ಚ್ ಮಾಡಿದ್ವು ಸ್ವಲ್ಪ. ಅದು ನಮಗೆ ಕೊನೆಗೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಹೆಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತಂತ ಒಂದು ನಿರ್ಣಯಕ್ಕೆ ಬಂದು, ಜನರಲಾಗಿ ಕಮರ್ಷಿಯಲ್ ಆಗಿ ಮಾಡೋದಾದರೆ ಅವ್ರು ಏನು ಮಾಡ್ತಾರೆ ಅಂದರೆ 10% ಜಿಂಕು, ಒಂದು 13% 10% ಟಿನ್ನು, 13% ಲೆಡ್ ಯೂಸ್ ಮಾಡಿಬಿಡ್ತಾರೆ. ಅದರಿಂದ ಗಂಟೆ ಶಬ್ದ ಸರಿ ಬರೋದಿಲ್ಲ. ನಾನು ಕರೆಕ್ಟಾಗಿ ಇಲ್ಲಿಂದಾನೇ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಮ್ಮ ಸ್ಪೆಸಿಫಿಕೇಷನ್ ಪ್ರಕಾರ ಹೋಗಿ ಅಲ್ಲಿ ನಿಂತು ಕ್ಯಾಸ್ಟ್ ಮಾಡಿಸಿದ್ದಿದ್ದು. ಅಂದರೆ ಒಂದು ಕ್ಯಾಸ್ಟ್ ಆಗೋವರೆಗೆ ಇದ್ದು ಬಂದು ಮತ್ತೆ ಹೋಗಿ ಬರ್ತಿದ್ದೆ. ಇದೆಲ್ಲ ಈ ಕಾರ್ಯಕ್ರಮ ಒಂದು ತಿಂಗಳಾಯಿತು ನಮಗೆ. ನಾನು 3-4 ಸಲ ಅಲ್ಲಿ ಕ್ಯಾಸ್ಟಿಂಗ್ ಹತ್ರ ಹೋಗಿ ಆ ದೊಡ್ಡ ಗಂಟೆಗಳು ಕ್ಯಾಸ್ಟ್ ಮಾಡುವಾಗ ಅಲ್ಲೇ ನಿಂತು ಮಾಡಿ ಖುದ್ದಾಗಿ, ಫಸ್ಟ್ ಗಂಟೆ ಲಾಸ್ಟ್ 2 ಗಂಟೆಗಳು ನಾನೇ ಖುದ್ದಾಗಿ, ಮಧ್ಯದಲ್ಲಿ ಒಂದು 2 ಗಂಟೆಗಳು ಖುದ್ದಾಗಿ ನಿಂತು ಮಾಡಿಸಿ ಬಂದಿದ್ದೆ. ಸರ್, ಈಗ ಅಂದರೆ ಈ ಗಂಟೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಎಲ್ಲಿಂದ ತರಿಸಿ ಮಾಡಿಸಿದ್ದು ಅಂಥೇಳಿ, ಎಲ್ಲಿ ಮಾಡಿಸಿದ್ದು ಅವುಗಳನ್ನು ನಮ್ಮ ನಾಮಕಲ್ಲಲ್ಲಿ ಮಾಡಿಸಿದ್ದು. ಅವರು ನಾವು ಇಷ್ಟೆಲ್ಲ ಮಾಡಿದ್ರು ಅವರು ನಮಗಂತೂ ಅವ್ರು ಜಾಸ್ತಿ ಮೈಲೇಜ್ ತಗೊಳೋಕೆ ನೋಡ್ತಾರೆ. ನಮಗೆ ನಮ್ಮ ಮೈಲೇಜ್ ಬೇಕಾಗಿಲ್ಲ. ನಮಗೆ ಏನಿದ್ರು ಗಂಟೆಗಳು ಅದ್ರ ಬಗ್ಗೆ ಬೇಕಾಗಿರೋದೇ ಜಾಸ್ತಿ ನಮಗೆ ಬೇಕಾಗಿರೋದು. ನನಗೆ ನನ್ನ ಹೆಸರಾಗಲಿ ನಮ್ಮ ಮನೆ ಹೆಸರಾಗಲಿ ಬೇಕಾಗಿಲ್ಲ. ಬಟ್ ನಾನು ಎಲ್ಲ ಆಗಲಿ ನಮ್ಮ ಲೇಟ್ ಪೇರೆಂಟ್ಸ್ ಬಗ್ಗೆ ಚೂರು ನನಗೆ ಆಸೆ ಇರುತ್ತೆ ಅಷ್ಟೇ. ಅವರ ಆಸೆ ಆಗಿತ್ತಾ ಈ ಥರ ಗಂಟೆಗಳನ್ನು ಕೊಡಬೇಕು ಆ ಥರ? ಈ ಕಷ್ಟದಿಂದ ಬಂದವರು, ಅವ್ರ ಕಷ್ಟದಿಂದ ನಾನು ಚೆನ್ನಾಗಿದ್ದೀನಿ ಮಾಡಬೇಕಂತ ಮಾಡಿಸ್ತು ಅಷ್ಟೇ. ಅವರು ನಮ್ಮ ತಾಯಿ ನನಗೆ, ಐ ವಾಸ್ ಸನ್ ಆಫ್ ಎ ಸೆಕೆಂಡ್ ವರ್ಲ್ಡ್ ವಾರ್ ವೆಟ್ರನ್ನು. ಐ ಲಾಸ್ಟ್ ಹಿಮ್ ವೆನ್ ಐ ವಾಸ್ 6 years old. Since then my mother made me a man. With 1,280 rupees scholarship given by government of Andhra Pradesh, I could become a graduate. After that I entered to business with the assistance of my father-in-law Duraswami Naidu. ಅವರ ಆಶೀರ್ವಾದದಿಂದ ನಾನು ಚೆನ್ನಾಗಿ ಬೆಳೆದೆ. ಈಗ ಅಫ್ಕೋರ್ಸ್ now I am retired totally. My son is taking care of our marble business. And I was a bulk supplier of steel for entire South India. Then afterwards I was doing road contracts, infrastructure contracts. ಕಾರಣಾಂತರಗಳಿಂದ ನಾನು ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆದಮೇಲೆ ನಾನು ಅದೆಲ್ಲ ಬಿಟ್ಟೆ. ನನ್ನ ಮಗ ಅವನು ಇಂಪೋರ್ಟೆಡ್ ಮಾರ್ಬಲ್ ಬಿಸ್ನೆಸ್ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ.